ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಈ ಜೋಡಿ ಬಗ್ಗೆ ಹೊಸದಾಗಿ ಏನು ಹೇಳಬೇಕಾಗಂತ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಈ ಜೋಡಿ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ಸ್ವಲ್ಪ ಇವ್ರ ಬಗ್ಗೆ ಹೇಳೋದು ಅಂತಂದರೆ ಬಿಗ್ ಬಾಸ್ನಲ್ಲಿ ಇವರಿಬ್ಬರು ಇದ್ದರು. ಅದಾದಮೇಲೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಆನಂತರ ಇದಕ್ಕಿದ್ದ ಹಾಗೆ ಸಡನ್ನಾಗಿ ಲವ್ ಮಾಡ್ತಿದ್ದೀವಿ ಅನ್ನೋದನ್ನು ಮೈಸೂರು ದಸರಾ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಅನೌನ್ಸ್ ಮಾಡಿಕೊಂಡು ಅದು ಕೂಡ ಒಂದಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಚಿಕ್ಕ ವಯಸ್ಸಿನವರು ಇವರಿಬ್ಬರು ಅದಕ್ಕೆ ಏನೇನೋ ಡಿಸಿಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಇವರ ಪೇರೆಂಟ್ಸ್ ಏನು ಹೇಳಿಲ್ಲ ಅಂತ ಅನಿಸುತ್ತೆ, ಅಥವಾ ತುಂಬ ಮುದ್ದಾಗಿ ಬೆಳೆಸಿದ್ದಾರೆ ಅಂತ ಅನಿಸುತ್ತೆ. ಚಂದನ್ ಶೆಟ್ಟಿ ಏನು ಎಲ್ರಿಗೂ ಗೊತ್ತಿರೋ ಹಾಗೆಯೇ ಸೆಲೆಬ್ರಿಟಿ ಆಗಿರೋದ್ರಿಂದ ಚಂದನ್ಗೂ ಕೂಡ ಒಂದೊಳ್ಳೆ ನೇಮ್ ಇತ್ತು, ಫೇಮ್ ಇತ್ತು. ನಿವೇದಿತಾ ಕೂಡ ತುಂಬಾ ರಿಚ್ ಇದ್ರು. ಹೇಳಬೇಕು ಅಂತಂದರೆ ಚಂದನ್ಗಿಂತ ರಿಚ್ ಇದ್ದಿದ್ದು ನಿವೇದಿತಾ. ಸೊ ಹೇಗೋ ಹಾಗೋ ಏನೋ ಮದುವೆ ಆಯಿತು. ಮದುವೆ ಆಗಿ 4 ವರ್ಷ ಆಯಿತು. ಮದುವೆ ಆದ 4 ವರ್ಷದಲ್ಲಿ ಇದೀಗ ಡಿವೋರ್ಸ್ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದು ಖಂಡಿತವಾಗಿ ಗಾಳಿ ಸುದ್ದಿ ಅಂತೂ ಅಲ್ವೇ ಅಲ್ಲ. ಹಾಗಂತೆ ಹೀಗಂತೆ ಅನ್ನೋದಕ್ಕೆ ಇವರಿಬ್ಬರು ಡಿವೋರ್ಸನ್ನು ಅಪ್ಲೈ ಮಾಡ್ಕೊಂಡಿರೋದು ಹೌದು. ಹಾಗಿದ್ರೆ ಡಿವೋರ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾರೆ, ಯಾಕೆ ಮಾಡ್ಕೊಂಡಿದ್ದಾರೆ, ಅಂಥದ್ದು ಏನಾಯಿತು ಇವರಿಬ್ಬರ ನಡುವೆ, ಯಾರಿಂದ ಭಿನ್ನಾಭಿಪ್ರಾಯ ಬಂತು, ಯಾಕೆ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು? ಮೊನ್ನೆ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ಇವರ ವೈಯಕ್ತಿಕ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತಾ, ಅಂಡರ್ಸ್ಟ್ಯಾಂಡಿಂಗೇ ಇರಲಿಲ್ವಾ? ಮೇಲ್ನೋಟಕ್ಕೆ ಮಾತ್ರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ತುಂಬ ಚೆನ್ನಾಗಿದ್ದೀವಿ, ನಾವಿಬ್ಬರು ಗುಡ್ ಪೇರ್ ಅನ್ನುವಂಥ ರೀತಿಯಲ್ಲಿ ಡ್ರಾಮಾ ಮಾಡ್ತಾ ಇದ್ರ? ಎಲ್ಲ ಸೆಲೆಬ್ರಿಟಿಗಳು ಹೀಗೇನಾ? ಯಾಕೆ ಈ ಥರದ ಜೀವನವನ್ನು ಬದುಕ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾಗೋಸ್ಕರ ಮಾತ್ರ ತಮ್ಮ ಜೀವನವನ್ನು ಮುಡಿಪಾಗಿಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಹಾಗಿದ್ರೆ ಇವ್ರ ಜೀವನ ಸರಿ ಇಲ್ವಾ ಅನ್ನೋ ಪ್ರಶ್ನೆ ಈಗ ಮುಟ್ತಾ ಇದೆ. ಹೌದು, ಚಂದನ್ ಮತ್ತು ನಿವೇದಿತಾ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು ಹೌದು. ಅದು ಇಬ್ಬರೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಲ್ಲಿ, ಅಂದರೆ ಇಬ್ಬರು ಪರಸ್ಪರ ಒಪ್ಪಿಕೊಂಡು ನಾವಿಬ್ಬರು ಜೊತೆಗೆ ಬಾಳೋದಕ್ಕೆ ಸಾಧ್ಯವೇ ಇಲ್ಲ, ಜೊತೆಗಿರೋದಕ್ಕೆ ಸಾಧ್ಯವೇ ಇಲ್ಲ, ನನಗೂ ಬೇಜಾರು ಬೇಡ, ನಿನಗೂ ಬೇಜಾರು ಬೇಡ, ಒಟ್ಟಿಗೆ ಡಿವೋರ್ಸ್ ಅಪ್ಲೈ ಮಾಡೋಣ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಕೋರ್ಟ್ನಲ್ಲಿ ಡಿವೋರ್ಸ್ ಅರ್ಜಿಯನ್ನು ಹಾಕಿದ್ದಾರೆ. ಸಾಮಾನ್ಯವಾಗಿ ಈ ಸೆಲೆಬ್ರಿಟಿಗಳ ಡಿವೋರ್ಸ್ ವಿಚಾರದಲ್ಲಿ ಹೀಗೆ ಆಗತ್ತೆ. ಯಾವುದೋ ಕಾಮನ್ ಪೀಪಲ್ ಹೆಂಡತಿಗೆ ಇಷ್ಟ ಇಲ್ಲ ಅಂದರೂ ಗಂಡ ಡಿವೋರ್ಸ್ ನೋಟಿಸ್ ಕೊಟ್ಟ ಹಾಗೆ, ಅಥವಾ ಗಂಡನಿಗೆ ಇಷ್ಟ ಇಲ್ಲ ಅಂದರೂ ಹೆಂಡತಿ ಡಿವೋರ್ಸ್ ನೋಟ್ ಕೊಟ್ಟ ಹಾಗೆ ಆ ಥರದ್ದೇನು ಇರೋದಿಲ್ಲ. ಅಕಸ್ಮಾತ್ ಆ ಥರದ್ದು ಏನಾದರೂ ಇದ್ದಿದ್ದರೆ ಬಹಳ ವರ್ಷಗಳ ಕಾಲ ವಿಚಾರಣೆ ಆಗ್ತಿತ್ತು, ಇಬ್ಬರು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾಯಿದ್ರು. ಬಟ್ ಇವ್ರ ಜೀವನದಲ್ಲಿ ಹಾಗೇನೂ ಆಗಿಲ್ಲ. ಇಬ್ಬರು ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಪ್ಕೊಂಡು, ಹೌದು ನಾವಿಬ್ಬರು ಕೈಯಲ್ಲಿ ಒಟ್ಟಿಗೆ ಜೀವನ ಮಾಡೋದಕ್ಕಾಗಲ್ಲ, ನಾವು ಡಿವೋರ್ಸನ್ನು ಅಪ್ಲೈ ಮಾಡೋಣ ಅಂತ ಮಾತಾಡಿಗೆ ಇಬ್ಬರು ಪರಸ್ಪರ ಸಮ್ಮತಿಯನ್ನು ಕೊಟ್ಟು ಡಿವೋರ್ಸನ್ನು ಅಪ್ಲೈ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಡಿವೋರ್ಸ್ ಅಪ್ಲೈಗೆ ಕಾರಣ ಏನು ಅಂತ ಏನಾದರೂ ಗೊತ್ತಾದರೆ ಖಂಡಿತವಾಗಿಯೂ ನೀವು ಶಾಕ್ ಆಗ್ತೀರಾ. ಈ ಥರದ ವಿಚಾರಕ್ಕೂ ಡಿವೋರ್ಸ್ ಆಗತ್ತಾ ಅಂತ ಪ್ರಶ್ನೆಯನ್ನು ಮಾಡ್ತೀರಾ. ಅದರ ಜೊತೆಗೆ ನಿಮ್ಮ ಮನೇಲಿ ಯಾರಾದರೂ ಗಂಡು ಮಕ್ಕಳು ಇದ್ದರೆ ಅಥವಾ ಹೆಣ್ಮಕ್ಳು ಇದ್ದರೆ ಅವರ ಮದುವೆ ಬಗ್ಗೆ ಖಂಡಿತವಾಗಿಯೂ ನಿಮಗೂ ಸಾವಿರಾರು ಪ್ರಶ್ನೆಗಳು ಹುಟ್ಕೊಂಡು ಬಿಡುತ್ತೆ. ಹಾಗಿದ್ರೆ ಈಗಿನ ಜನ್ರೇಷನ್ ಅವರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾರೆ? ಮನೆಯಲ್ಲಿ ತಂದೆ ತಾಯಿ ಕರೆಕ್ಟ್ ಆಗಿದ್ರೆ ಎಲ್ಲನೂ ಕರೆಕ್ಟ್ ಆಗಿರುತ್ತೆ. ಇವರಿಬ್ಬರಿಗೂ ಕೂರ್ಸ್ ಬುದ್ಧಿ ಹೇಳೋರು ಯಾರೂ ಇರಲಿಲ್ಲ ಅಂತ ಅನಿಸುತ್ತೆ. ಅಥವಾ ಸೆಲೆಬ್ರಿಟಿಗಳು ಅಂದ ಮಾತ್ರಕ್ಕೆ ಅಥವಾ ಸೆಲೆಬ್ರಿಟಿ ಆದಂಥ ಕಾರಣಕ್ಕೆ ಇವರಿಗೆ ವೈಯಕ್ತಿಕ ಜೀವನವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬೇಸರ ಆಗಿರಬಹುದು ಅಂತ ಕೂಡ ನಿಮಗೆ ಅನಿಸುತ್ತೆ. ಹೌದು, ಚಂದನ್ ಮತ್ತು ನಿವೇದಿತಾ ನಡುವೆ ಬಹಳ ವರ್ಷಗಳ ಗ್ಯಾಪ್ ಇದೆ. ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಬರೋಬ್ಬರಿ 10 ವರ್ಷಗಳ ಗ್ಯಾಪ್ ಇದೆ. ಚಂದನ್ ನಿವೇದಿತಂಗಿಂತ 10 ವರ್ಷ ದೊಡ್ಡವರು. ಇವರಿಬ್ಬರು ಪ್ರೀತಿಸಿಯೇ ಮದುವೆ ಆಗಿತ್ತು. ನಿವೇದಿತಾಗೆ ಹೇಳಬೇಕು ಅಂತಂದರೆ ಚಂದನ್ನ ಮದುವೆ ಆದಮೇಲೆ ಅಥವಾ ಬಿಗ್ ಬಾಸ್ಗೆ ಬಂದ ಮೇಲೆ ಲಕ್ ಬದಲಾಯಿಸ್ತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಚಂದನ್ ಮೊದಲಿಂದಲೂ ಕೂಡ ಸೆಲೆಬ್ರಿಟಿಗೆ ಆಗಿದ್ರು. ಆ ಕಾರಣಕ್ಕೇನೆ ನಿವೇದಿತಾ ಮದುವೆ ಆಗಿದ್ದು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಿವೇದಿತಾಗೆ ಈಗ ತಾನೇ ಕೆರಿಯರ್ ಪ್ರಾರಂಭ ಆಗ್ತಾ ಇದೆ. ಮದುವೆಗಿಂತ ಮುಂಚೆ ಆಕೆ ಕೆರಿಯರ್ ಪ್ರಾರಂಭ ಆಗಿರಲಿಲ್ಲ. ಯಾವುದೋ ಒಂದು ಮೈಸೂರು ಅನ್ನುವಂಥ ಊರಿನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ದಂಥ ನಿವೇದಿತಾ ಫೇಮಸ್ ಆಗಿದ್ದೆ ಬಿಗ್ ಬಾಸ್ಗೆ ಬಂದಮೇಲೆ, ಚಂದನ್ನ ಮದುವೆ ಆದಮೇಲೆ. ಆ ನಂತರವೇ ಈಕೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದು, ಗುರುತಿಸ್ಕೊಂಡಿದ್ದು. ಆಗಿನಿಂದ ಈಕೆಯ ಕೆರಿಯರ್ ಶುರುವಾಗಿದ್ದು. ಈ ಥರದೊಂದು ಕೆರಿಯರ್ ಸಿಗುತ್ತೆ, ಈ ಥರದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತೀನಿ, ಅಥವಾ ಯಾವುದಾದ್ರೂ ಒಂದು ರಿಯಾಲಿಟಿ ಶೋನಲ್ಲಿ ಯಾವಾಗಲೂ ಇರ್ತೀನಿ, ಮೂವಿ ಮಾಡ್ತೀನಿ, ಈ ಥರದ್ದೆಲ್ಲ ಮೊದಲೇ ಗೊತ್ತಿದ್ರೆ ಮೇ ಬಿ ನಿವೇದಿತಾ ಇಷ್ಟು ಬೇಗ ಮದುವೆ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಬಟ್ ಚಂದನ್ ವಿಚಾರ ಹಾಗಲ್ಲ. ಆತ ವೆಲ್ ಸೆಟಲ್ಡ್ ಆದಮೇಲೆ, ಲೈಫ್ ಸೆಟಲ್ಡ್ ಆದಮೇಲೆ, ಕೆರಿಯರಲ್ಲೂ ಒಂದು ಗೋಲ್ ರೀಚ್ ಆದಮೇಲೆ ಆತ ಮದುವೆ ಆಗಿದ್ದು. ಇಲ್ಲೇ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಶುರುವಾಗಿತ್ತು. ಚಂದನ್ಗೆ ಆಲ್ರೆಡಿ 32 ವರ್ಷ. ಹೀಗಿರಬೇಕಾದ್ರೆ ನಾವು ಮಕ್ಕಳು ಮಾಡ್ಕೊಬಿಡೋಣ ಅಂತ ಚಂದನ್ ಹೇಳಿದ್ದಾರೆ. ನಂಗೆ ಆಲ್ರೆಡಿ ಏಜ್ ಆಗ್ತಾ ಇದೆ,
ಮತ್ತು ನಾವೆಲ್ಲ ಅಚೀವು ಮಾಡಾಗಿದೆ. ಇನ್ನು ನನ್ನ ಕೆರಿಯರು ಸೇವಿಂಗ್ಸ್ ಮಾಡಬೇಕು ಈ ಥರದ್ದೆಲ್ಲ ಏನೂ ಇಲ್ಲ. ಇಬ್ಬರು ಮನೆ ಕಡೆನೂ ವೆಲ್ ಸೆಟಲ್ಡೇ ಆಗಿದ್ದೀವಿ. ಹೀಗಿರಬೇಕಾದ್ರೆ ಮೊದಲು ನಾವು ಮಗು ಮಾಡ್ಕೊಳ್ಳೋಣ, ಆ ನಂತರ ನಿನ್ನ ಕೆರಿಯರ್ ನಿನಗಿದ್ದೇ ಇರುತ್ತೆ, ನನ್ನ ಕೆರಿಯರ್ ನನಗಿದ್ದೇ ಇರುತ್ತೆ. ಇಲ್ಲಿವರೆಗೂ ನೀನು ಏನು ಹೇಳಿದೆಯೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀನಿ, ಮಗು ಮಾಡ್ಕೊಳ್ಳೋಣ ಅಂತ ಚಂದನ್ ಹೇಳಿದ್ದು. ಚಂದನ್ ಹೌದು, ಗೊಂಬೆ ಅಂತ ಕರೆಸ್ಕೊಳ್ತಾ ಇದ್ದಂಥ ನಿವೇದಿತಾಗೆ ಆಕೆ ಏನು ಹೇಳಿದ್ರು ಸಪೋರ್ಟ್ ಮಾಡ್ತಾಯಿದ್ರು. ಆಕೆ ಇನ್ಸ್ಟಾಗ್ರಾಮನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಆಕೆ ಬಟ್ಟೆ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಟ್ರಿಪ್ ಹೋಗೋದಾಗಿರ್ಬೋದು, ರೀಲ್ಸ್ ಮಾಡೋದಾಗಿರ್ಬೋದು, ಆಕೆಗೆ ಯಾವುದೇ ಆದಂಥ ವಿರೋಧವನ್ನು ಚಂದನ್ ವ್ಯಕ್ತಪಡಿಸಿಲ್ಲ ಅನ್ನೋದು ಗೊತ್ತಾಗುತ್ತೆ. ತುಂಬ ಫ್ರೀ ಬರ್ಡ್ ಆಗಿ ಇದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ತಲೆಗೆ ಸ್ನಾನ ಮಾಡೋದಕ್ಕೆ ವಾರದಲ್ಲಿ 3 ದಿನ ಬ್ಯೂಟಿ ಪಾರ್ಲರ್ಗೆ ಹೋಗಿ ತಲೆ ಸ್ನಾನ ಮಾಡ್ಕೊಂಡು ಬರುವಂಥ ಹುಡುಗಿ. ಮೇಂಟೆನೆನ್ಸ್ ಕಷ್ಟ ಆದರೂ ಕೂಡ ಅದನ್ನು ಚಂದನ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಿದೆ. ಆದರೆ ಮಕ್ಕಳು ಅಂತ ವಿಚಾರ ಬಂದಾಗ ಗಂಡು ಮಕ್ಕಳು ಸ್ವಲ್ಪ ಎಮೋಷನಲ್ ಆಗ್ತಾರೆ. ನನಗೆ ಮಗು ಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ಅವರಲ್ಲಿ ಇದ್ದೇ ಇರುತ್ತೆ. ನಮ್ಮ ವಂಶ ಬೆಳಿಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಚಂದನ್ ಫ್ಯಾಮಿಲಿ ಕೂಡ ಸಂಪ್ರದಾಯದಸ್ಥ ಫ್ಯಾಮಿಲಿ ಆಗಿದ್ದರಿಂದ ಮನೆಯಲ್ಲಿ ಫೋರ್ಸ್ ಇತ್ತು, ಆದಷ್ಟು ಬೇಗ ಮಗು ಮಾಡ್ಕೊಳ್ಳಿ, ಮದುವೆ ಆಗಿ 4 ವರ್ಷ ಆಗ್ತಾ ಬಂತು ಅಂತ. ಎಷ್ಟೇ ಬಾರಿ ಕೇಳಿದ್ರು, ಯಾವುದೇ ರೀತಿಯಾದಂತೆ ಕನ್ವಿನ್ಸ್ ಮಾಡೋದಕ್ಕೆ ಹೋದ್ರೂ ನಿವೇದಿತಾ ಮಾತ್ರ ಅದಕ್ಕೆ ಬಿಲ್ಕುಲ್ ಒಪ್ಕೊಂಡಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ಮಾಡ್ಕೊಳ್ಳಲ್ಲ ಅಂತ ಹಠಕ್ಕೆ ಬಿದ್ದರು. ಸೊ ಇಲ್ಲಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿ ನಡುವೆ ಶುರುವಾಯಿತು. ಈ ಒಂದೇ ರೀಸನ್ಗೆ ಪ್ರೀತಿಸಿ 4 ವರ್ಷಗಳ ಕಾಲ ಸಂಸಾರ ಮಾಡಿದ್ದಂಥ ಈ ಜೋಡಿ ದೂರ ಆಗ್ತಿದ್ದಾರೆ. ನಿವೇದಿತಾಗೆ ಮಗು ಬೇಡ, ನನ್ನ ಕೆರಿಯರೇ ಇಂಪಾರ್ಟೆಂಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ದೂರ ಆಗ್ತಾ ಇದ್ದಾರೆ, ಡಿವೋರ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸುವುದನ್ನು ಮರಿಬೇಡಿ.